ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಫಸ್ಟ್ ಪಾಡ್ಕಾಸ್ಟ್ ಮಾಡ್ತಿದ್ದೀನಿ. ಇವತ್ತು ನನ್ನ ಜೊತೆ ಮಾತಾಡೋಕೆ ಬರ್ತಿರೋರು ಚೇತನ್ ಬಾಬು ಶೆಟ್ಟಿ ಅಂತ. ಇವರು ಕನ್ನಡ ಪ್ರೇಮಿಗಳು ಹಾಗೂ ಸ್ವಲ್ಪ ಸಮಾಜ ಸೇವಕರು ನನ್ನ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ಫಸ್ಟ್ ಕನ್ನಡ ಅಂತ ಬಂದ ತಕ್ಷಣ ನಿಮ್ಮ ತಲೆಯಲ್ಲಿ ಏನಂತ ಬರುತ್ತೆ ಫಸ್ಟ್ ಮೊದಲು? ಕನ್ನಡ ಅಂದರೆ ನಮ್ಮ ಭಾಷೆ, ನಮ್ಮದು ಅನ್ನೋದು ಫಸ್ಟ್ ಬರುತ್ತೆ. ಕನ್ನಡ ಅಂದರೆ ಇನ್ನೇನು ಅನ್ಸಲ್ಲ. ನಮ್ಮ ಕವಿಗಳು, ನಮ್ಮ ನಾಡು, ನೆಲ, ನಾವಿರುವಂಥ ಜಾಗ, ಇದೇ ನಮಗೆ ಕನ್ನಡ ಅಂತ ಸಹಜವಾಗಿ ಅನಿಸುತ್ತೆ. ಕನ್ನಡದ ಇತಿಹಾಸಕ್ಕೆ ಹೋದ್ರೆ ನಾವು ಎಷ್ಟು ವರ್ಷದ ಹಿಂದೆ ಸ್ಟಾರ್ಟ್ ಆಯಿತು ಅಂತ ನಿಮ್ಗೆ ಈಗ ಅನಿಸ್ತದೆ? ಇದು ಒಂದೊಂದು ಇತಿಹಾಸ ಒಂದೊಂದು ರೀತಿ ಹೇಳುತ್ತೆ. ಆದರೆ ಉಲ್ಲೇಖಗಳ ಪ್ರಕಾರ 4000 ವರ್ಷದ ಇತಿಹಾಸ ಇದೆ. ಅದೇ ಕೆಲವೊಂದು ಈಜಿಪ್ಟ್ನಲ್ಲಿ ದೊರಕಿರ್ತಕ್ಕಂಥ ಕೆಲವು ಶಾಸನಗಳೇನಿದೆ ಅಲ್ಲೂ ಸಹ ಕನ್ನಡದ ಮಾದರಿ ಇದೆ. ಈಗ ತಮಿಳವರು ನಮ್ಮದು ಅಂತ ಹೇಳ್ತಾರೆ, ಆದರೆ ಅದಕ್ಕಿಂತಲೂ ಪುರಾತನ ಇತಿಹಾಸವನ್ನು ಕನ್ನಡ ಹೊಂದಿದೆ. ಆಮೇಲೆ ಕದಂಬರು ಬಂದು ನಮ್ಮ ಅವರ ಅಧಿಕೃತ ಭಾಷೆಯನ್ನು ಕನ್ನಡವಾಗಿ ತಗೊಂಡಾಗ ಅದು ಮುಂದುವರಿತಾ ಬಂತು. ಮತ್ತೆ ಇದು ಒರಿಜಿನ್ ಬಗ್ಗೆ ಹೇಳ್ತಾರಲ್ಲ, ಇವಾಗ ಕೆಲವೊಂದು ಸಂಸ್ಕೃತದಿಂದ ಬರುತ್ತೆ, ತಮಿಳ್ ಸಂಸ್ಕೃತದಿಂದ ಕನ್ನಡ ಭಾಷೆಯನ್ನ ಕೆಲವೊಂದನ್ನ ಅಳವಡಿಸ್ಕೊಂಡಿದ್ದಾರೆ. ಈಗ ಕನ್ನಡ ಬರೀ ಕನ್ನಡದಲ್ಲೇ ಇಲ್ಲ, ಕೆಲವೊಂದು ಭಾಷೆಗಳು ನಾವು ಅರೇಬಿಕ್ಕಿಂದ, ಪರ್ಷಿಯಾದಿಂದ, ಆಮೇಲೆ ಸಂಸ್ಕೃತದಿಂದ ಈ ರೀತಿಯಾಗಿ ನಾವು ಅದನ್ನ ಬಳಸ್ಕೊಂಡು ಭಾಷೆಯ ಒಂದು ಏನು ಶ್ರೀಮಂತಿಕೆ ಇದೆ ಅದನ್ನ ನಾವು ಜಾಸ್ತಿ ಮಾಡ್ಕೊಂಡಿದ್ದೀವಿ. ಈಗ ಅಂದ್ರೆ ಕನ್ನಡ ಅಂದ್ರೆ ಕೇವಲ ಅಚ್ಚ ಕನ್ನಡದಲ್ಲಿ ನಾವು ಏನು ಮಾತಾಡ್ತಿಲ್ಲ. ಈಗ ದಫೇದಾರ ಅವೆಲ್ಲ ಪರ್ಷಿಯ ಪದಗಳು, ಅರೇಬಿಕ್ ಪರ್ಷಿಯ ಆ ಕಡೆ ಪದಗಳು, ಆ ಥರ ಪದಗಳೆಲ್ಲ ನಾವು ಈಗಲೂ ಬಳಸ್ತಿದ್ದೀವಿ ಕೆಲವು ಕಡೆ. ಈಗ ಅದು ಬರ್ತಾ ಬರ್ತಾ ಪೊಲೀಸ್ ಆಗಿದೆ, ಅದು ಕಂಪ್ಲೀಟ್ಲಿ ಇಂಗ್ಲೀಷ್ ಆಗಿ ಕನ್ವರ್ಟ್ ಆಗಿದೆ. ಬಟ್ ಕನ್ನಡ ಅಂತ ಬಂದಾಗ ಕೆಲವೊಂದು ಭಾಷೆಗಳನ್ನ ಅಳವಡಿಸ್ಕೊಂಡು ತನ್ನ ಶ್ರೀಮಂತಿಕೆಯನ್ನು ಹೆಚ್ಚಿಸ್ಕೊಂಡು ಬಂದಿದೆ. ಎವಲ್ಯೂಷನ್ ಅಂತ ಬಂದಾಗ ಆವಾಗ ಹಳೆಗನ್ನಡಕ್ಕೂ ಇಲ್ಲ ಇವಾಗಿನ ಕನ್ನಡಕ್ಕೂ ಏನ್ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ? ಹಳೆಗನ್ನಡದಲ್ಲಿ ಈಗ ಹಳೆಗನ್ನಡದಲ್ಲಿ ನಿಮ್ಗೆ ಈಗ ನಾವು ತಗೊಂಡ್ರೆ ಹಳೆಗನ್ನಡ ನಮ್ಗೆ ಓದಕ್ ಬಹಳ ಕಷ್ಟ ಇದೆ. ನೀವು ಅಲ್ಲಿ ಹಳೆಗನ್ನಡ ಅಂದ್ರೆ ಛಂದಸ್ಸುಗಳ ಮೇಲೆ, ಷಟ್ಪದಿಗಳ ಮೇಲೆ, ಆಮೇಲೆ ಗುರು ಲಘು ಇವುಗಳ ಮೇಲೇನೆ ಇರ್ತೀವಿ. ಈಗ ಏನೇ ಕವಿತೆ ಕವನ ಬರೆದ್ರು ಗುರು ಲಘು ಈ ರೀತಿಯಾಗಿ ಬರಿತಾ ಇದ್ರು. ಆದ್ರೆ ಈಗ ಅದಿಲ್ಲ, ಹಾಡುಗಳು ಹೇಗೇಗೋ ಬರ್ತಾ ಇದ್ರು. ಹಳೆಗನ್ನಡದಲ್ಲಿ ಕೆಲವೊಂದು ಪದ್ಯ ಬರಿತಾ, ನಾ ಹೇಳದ್ನಲ್ಲ ಏನ್ ಗುರು ಕಂದ ಪದ್ಯ ಇವುಗಳೆಲ್ಲ ಈ ರೀತಿಯಾಗಿ ಬರ್ತಾ ಇತ್ತು. ಆಮೇಲೆ ಬರ್ತಾ ಬರ್ತಾ 4 ಸಾಲಿನ ಪದ್ಯ ಬಂದ್ರು ಕೂಡ ಆ ಒಂದು ಗುರು ಲಘು ಅನ್ನೋದಿಲ್ಲ, ಒಂದು ಕರೆಕ್ಟ್ ಒಂದು ಅಳತೆ ಅಂತ ಹೇಳ್ಬೋದು. ನಮ್ಗೆ ಅಷ್ಟಾಗಿ ಬರ್ತಾ ಇಲ್ಲ. ಬಟ್ ಆ ಪದಗಳನ್ನ ಈ ಸಾಲಿಗೆ ಇಷ್ಟೇ ಇರಬೇಕು, ಈ ಸಾಲು ಲೆಕ್ಕ ಹಾಕಿದ್ರೆ ಇಷ್ಟೇ ಬರಬೇಕು, 4 ಸಾಲುಗಳ ಹಾಡಿಗೆ ಇದು ಇಷ್ಟೇ ಬರಬೇಕು, 16 ಏನೋ ಬರುತ್ತೆ. ಆ ರೀತಿಯಾಗಿ ಲೆಕ್ಕ ಇಟ್ಕೊಂಡ್ ಮಾಡಿರ್ತೀವಿ. ಹಳೆಗನ್ನಡದಲ್ಲಿ ಈಗ ನಿಮ್ಗೆ ಗದ್ಯಗಳನ್ನ ಓದಕ್ಕಾಗಲ್ಲ, ತೀರಾ ಉದ್ದ ಆಗ್ಬಿಡುತ್ತೆ. ಈಗ ನಮ್ಗೆ 10th ಅಲ್ಲಿ ಒಂದು ಪದ್ಯ ಇತ್ತು, ಮೊಲಮಂ ಸಿಂಹಮಂ ಕೊಂದ ಕತೆ ಅಂತ. ಮೊಲ ಸಿಂಹವನ್ನು ಕೊಂದಿದ್ದು ನಾವು. ಅದರಲ್ಲಿ ನಿಮ್ಗೆ ಗಾಮ ಸಿಂಹ ಅಂತ ಕರಿತಿದ್ರು. ಗಾಮ ಸಿಂಹ ಅಂದ್ರೆ ನಾಯಿ, ನಾಯಿಗೆ ಗಾಮ ಸಿಂಹ ಅಂತಿದ್ರು. ಅಂದ್ರೆ ಗ್ರಾಮದ ಒಂದು ಸಿಂಹ ನಾಯಿ ಅಂತ. ಅದನ್ನ ನಾವೀಗ ಬಳಸ್ತಿದೀವ? ಇಲ್ಲ, ಅದು ಹಳೆಗನ್ನಡದಲ್ಲಿ ಆ ರೀತಿ ಇತ್ತು. ಬರ್ತಾ ಬರ್ತಾ ಈಗ ಅಲ್ಲ, ಪಕಾರಕ್ಕೆ ಹಕಾರಗಳು, ಈಗ ಪಾವು ಅಂತ ಕರಿತಿದ್ರೆ ಹಾವು ಅಂತ ಕರೀತಾರೆ. ಆ ರೀತಿ ಬಹಳಷ್ಟು ಬದಲಾವಣೆಗಳಾಗಿದೆ. ಹಳೆಗನ್ನಡ ಮತ್ತೆ ವಾಪಸ್ ತರ್ಬೋದಾ ನಾವು ಇವಾಗ? ಈಗ ಅದ್ ಹೆಂಗ ಅಂದ್ರೆ ಕನ್ನಡನೇ ತರಕ್ ನಾವು ಪ್ರಯತ್ನ ಪಡ್ತಿದೀವಿ, ಇನ್ನು ಹಳೆಗನ್ನಡ ಹೊಸಗನ್ನಡ ಅಂತ ಹೋದ್ರೆ ಬಹಳ ಕಷ್ಟ ಆಗ್ತಿದೆ. ಈಗ ಇರುವಂತ ಕನ್ನಡವನ್ನ ಉಳಿಸ್ಕೊಳ್ಳೋದ್ಕಿಂತ ಬಳಸ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್. ಈಗ ಈ ಕನ್ನಡಗಳನ್ನ ಹೇಗೆ ಉಳಿಸ್ಕೋಬಹುದು ಅಂತ ಕೇಳಿದ್ರೆ ನೀವು, ಈ ಭಾಷೆಗಳಲ್ಲಿ ಈಗ ನಾ ಅವಾಗಲೇ ಹೇಳಿದೆ ಗದ್ಯಗಳನ್ನ ಓದಕ್ಕಾಗಲ್ಲ, ಪದ್ಯಗಳನ್ನ ನಾವು ಕೇಳ್ಬೋದು. ಈಗ ಒಂದು ಹಾಡು ಬಂದ್ರೆ ಅದು ನಮ್ ಕಿವಿಲ್ ಗುನುಗುಡ್ತಾನೆ ಇರುತ್ತೆ, ಈ ಒಂದು ಹಾಡು ಈ ರೀತಿಯಾಗಿ ಬರುತ್ತೆ ಅಂತ. ಅದಕ್ಕೆ ಮುದ್ದಣ ಒಂದು ಸಾಲಲ್ಲಿ ಹೇಳ್ತಾನೆ, ಗದ್ಯಂ ವದ್ಯಂ ಪದ್ಯಂ ಹೃದ್ಯಂ ಅಂತ. ಅಂದ್ರೆ ನಿಮ್ಗೆ ಗದ್ಯ ವದ್ಯ ಅದು ಓದಕ್ಕಾಗಲ್ಲ, ಒಂಥರ ಹುಚ್ಚಿಡ್ಸುತ್ತೆ. ಪದ್ಯಂ ಹೃದಯಂ ಅಂದ್ರೆ ಪದ್ಯ ಏನಿರುತ್ತೆ ಅದು ಮನಸ್ಸಿಗೆ ಮುಟ್ಟುತ್ತೆ, ಹೃದಯಕ್ಕೆ ಮುಟ್ಟುತ್ತೆ ಅನ್ನೋ ರೀತಿ. ಈಗ ನಾವು ಕನ್ನಡವನ್ನ ಹೆಚ್ಚಾಗಿ ಬಳಸ್ಬೇಕಾದ್ರೆ ಹಾಡುಗಳ ಮೂಲಕ. ಈಗ ಯಾರು ಪುಸ್ತಕ ಓದೋರೆಲ್ಲ ಕಡಿಮೆ ಆಗಿದೆ, ಭಾಷಾಭಿಮಾನ ಕಡಿಮೆ ಆಗಿದೆ, ಇಂಗ್ಲಿಷ್ನ ಬಳಕೆ ಜಾಸ್ತಿ ಆಗಿದೆ. ಹೀಗಾಗಿ ಕನ್ನಡ ಎಲ್ಲೋ ಮೂಲೆ ಸೇರ್ತಾ ಇದೆಯಾ ಅನ್ನೋ ಭಾವನೆ. ಇವಾಗ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಆಯ್ತು, ಮೈಸೂರು ಆಯ್ತು, ಈ ತರ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅವೆಲ್ಲ ಇವಾಗ IT ಸಿಟಿ ಆಗ್ತಿದೆ. ಅಲ್ಲಿ ಕನ್ನಡ ಎಲ್ಲೋ ಹಿಂದೆ ಹೋಗ್ತಿದೆನಾ ಅಂತ?
IT ಸಿಟಿಗಳಲ್ಲಿ ಈಗ ಬೆಂಗಳೂರನ್ನ ನಾವು ಒಂದು ಉದಾಹರಣೆಗೆ ತಗೊಂಡ್ರೆ, ಮೈಸೂರು ಬೇಡ, ಮೈಸೂರು ಈಗ ಒಂದು ಪರಂಪರೆ ಇದೆ, ಬಟ್ ಅದು ಹಾಳಾಗ್ತಾ ಬರ್ತಿದೆ ಅನ್ನೋದೊಂದು ಗೊತ್ತಿರಲಿ. ಬಟ್ ಬೆಂಗಳೂರನ್ನ ತಗೊಂಡ್ರೆ ಈಗ ಸಂಸ್ಕೃತಿ ಹೇಗಾಗಿದೆ ಅಂದರೆ, IT ಅನ್ನೋದು ಬೆಂಗಳೂರಿಗೆ ಬಂದಾಗ ಎಲ್ಲರೂ ಬೆಂಗಳೂರಿಗೆ ಬರೋಕ್ಕೆ ಶುರು ಮಾಡಿದ್ರು. ಆದರೆ ನಮ್ಮ ಭಾಷೆನೇ ಮರ್ತ್ಬಿಟ್ಟು, ಭಾಷೆಯನ್ನ ಬಿಟ್ಟು ಬೇರೆ ಭಾಷೆಯಲ್ಲಿ ಅವ್ರ ವ್ಯವಹಾರ. ಈಗ ಉದ್ಯೋಗ ಬೇರೆ, ಮಾತೃಭಾಷೆ ಬೇರೆ. ಈಗ ನಾವು ಕನ್ನಡದಲ್ಲಿ ಕೋಡಿಂಗ್ ಮಾಡೋಕ್ಕಾಗಲ್ಲ, ಕನ್ನಡದಲ್ಲಿ ನಾವು ಒಂದು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡೋಕ್ಕಲ್ಲ. ಕಂಪ್ನಿಗೆ ಅಂತ ಹೋದ್ರು ಅದೇ ನಾವಲ್ಲಿ ಮಾತಾಡ್ಬೋದು, ಕನ್ನಡದಲ್ಲಿ ಮಾತಾಡ್ಬೋದು, ವ್ಯವಹರಿಸ್ಬೋದು. ಹಾಗನ್ಬಿಟ್ಟು ಅಲ್ಲಿ ಇಂಗ್ಲೀಷ್ ಇದೆ ಅಂದ್ಬಿಟ್ಟು ಈಗೆಲ್ಲ ಕಂಪನಿಗಳಲ್ಲಿ ಇಂಗ್ಲೀಷೇ ಮಾತು. ಇಂಗ್ಲೀಷ್ ಇಲ್ಲ ಅಂದರೆ ಇದಿಲ್ಲ. ವ್ಯಾವಹಾರಿಕವಾಗಿ ಇಂಗ್ಲೀಷ್ ಬೇಕು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಕನ್ನಡದ ಬಳಕೆ ನಿಯಮಿತವಾಗಿರ್ಬೇಕು, ಅದು ನಿರಂತರ ಸಾಗ್ತಾ ಇರ್ಬೇಕು. ನೀವು ಬಳಕೆ ತಪ್ಪಿದ್ದಲ್ಲಿ ಕನ್ನಡ ಒಂದು ಮೂಲೆ ಹೋಗೋದು ಸರ್. ಈಗ ನಿಮ್ಗೆ ಭಾಷೆ ಬರ್ತಿರುತ್ತೆ, ನಮಗೂ ಭಾಷೆ ಬರ್ತಿರುತ್ತೆ. ಒಂದು ಆಫೀಸ್ಗೆ ಹೋದ ತಕ್ಷಣ ಕಂಪ್ಲೀಟಾಗಿ ಇಂಗ್ಲೀಷ್ ಮಾತಾಡ್ತೀನಿ ಅಂತ ಏನಕ್ಕೆ ಮಾತಾಡಬೇಕು? ಕನ್ನಡ ಮಾತಾಡಿ. ಈಗ ತೆಲುಗು ಬಂದ್ರೆ ಅವ್ರು ತೆಲುಗುಲೇ ಮಾತಾಡ್ತಾರೆ, ತಮಿಳವ್ರು ಬಂದ್ರೆ ತಮಿಳಲ್ಲೇ ಮಾತಾಡ್ತಿರ್ತಾರೆ. ಆದರೆ ಕನ್ನಡದವ್ರು ಯಾರು ಮಾತಾಡ್ತ ತಕ್ಷಣ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ, ಅಥವಾ ಅವ್ರ ಭಾಷೆನೇ ಕಲಿತು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದು ಕನ್ನಡಕ್ಕೆ ಒಂದು ಬಹುದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಇಲ್ಲ ಅಂದ್ರೆ ಈ ಕನ್ನಡ 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 ಅಂತ ಎಷ್ಟು ಬಡ್ಕೊಂಡ್ರು ನೀವು ಬಳಕೆ ಮಾಡದೇ ಇದ್ದಾಗ ಕನ್ನಡದ ಅಸ್ತಿತ್ವನೇ ಉಳಿಯಲ್ಲ. ಅದು IT ಕಂಪನಿ. ಇದು IT ಗೆ ಬರೋಕ್ಕಿಂತ ಮುಂಚೆ ನಾನು ಶಾಲೆಗಳಲ್ಲಿ ಹೇಳ್ತೀನಿ. ಈಗ ಶಾಲೆಗಳಲ್ಲಿ ಒಂದು ಚಿಕ್ಕ ಮಗುಗೆ ಕನ್ನಡದ ಅರಿವೇ ಇಲ್ಲ. ಈಗ ನಮ್ಗೆ ನದಿಯಲ್ಲೊಂದು ಬಕ ಆ ಒಂದು ಹಾಡು ಏನಿದೆ ನಮ್ಗೆ ಅಲ್ಲೇ ಕಪ್ಪೆ ಕರಕರ ತುಪ್ಪ ಜಲ್ದಿ, ಕನ್ನಡ ಮಕ್ಳಿಗೆ ಇದೆಯಾ? ಇಲ್ಲ. LKG UKG ABCD ಅವ್ರು ಏನೇ ಹೇಳೋದು ಇಂಗ್ಲೀಷಲ್ಲೇ, ಎಲ್ಲವೂ ಕೂಡ ಇಂಗ್ಲೀಷಲ್ಲೇ. ಕನ್ನಡದ ವ್ಯಾಮೋಹ ತೀರಾ ಕಮ್ಮಿ ಆಗಿದೆ. ಮೊನ್ನೆ ಒಂದು ಯಾವುದೋ ಇವೆಂಟಿಗೆ ಹೋಗಿದ್ವಿ, ಅಲ್ಲಿ ಒಂದು ಮಗುದು ಬರ್ತಡೇ, ಹುಟ್ಟುಹಬ್ಬನ ಆಚರಿಸ್ಬೇಕಿತ್ತು. ಮಕ್ಕಳಿಗೆ ಹಾಡು ಹೇಳೋ ನಾವು ಹಾಡು ಹೇಳಿಕ್ಕೆ ಹೋಗಿದ್ವಿ. ನಾವು ಕನ್ನಡ ಹಾಡುಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಬಟ್ ಮಕ್ಕಳು ಬಂದು ಏನು ಕೇಳಿದ್ರು ಗೊತ್ತಾ? ಆ ಇಂಗ್ಲೀಷ್ ಹಾಡು ಹಾಡಿ, ಇಮ್ಯಾಜಿನ್ ಡ್ರ್ಯಾಗನ್ ಹಾಡಿ, ಆಮೇಲೆ ಅದು ಏನು ಕಾರ್ಡಿ ಬಿ ಆ ಸಾಂಗ್ ಹಾಡಿ, ಈ ರೀತಿಯಾದಂಥ ಇಂಗ್ಲಿಷ್ ಹಾಡುಗಳಿಗೆ ಮರಳಾಗಿದ್ದಾರೆ ಹೊರತು ಕನ್ನಡ ಹಾಡುಗಳ ಕೇಳ್ತಾನೂ ಇಲ್ಲ. ಮನೆಯಲ್ಲೂ ಅದು ಎಜುಕೇಟ್ ಆಗ್ತಾ ಇದೆ. ಅಂದ್ರೆ ಇದು ಮನೆಯಿಂದಾನೇ ಸ್ಟಾರ್ಟ್ ಆಗ್ಬೇಕು ಅಂತ. ಮೊದಲ ಪಾಠಶಾಲೆ ಮನೆನೇ. ಮನೆಯಲ್ಲಿ ಏನ್ ಕಲಿಸ್ತೀವೋ ಅದೇ ಸ್ಟ್ಯಾಂಡರ್ಡ್ ತೋರಿಸ್ತಾರೆ. ನಂಗೆ ಇಂಗ್ಲೀಷ್, ನನ್ನ ಮಗು ಇಂಗ್ಲೀಷ್ ಇಂಗ್ಲೀಷಲ್ಲಿ ಮಾತಾಡ್ಬೇಕು. ಯಾವಾಗ ನಿಮ್ಮ ಸಂಸ್ಕೃತಿ ಅಸ್ತಿತ್ವನ ಮರಿತೀರೋ ಮಗು ಅಲ್ಲೇ ಸ್ಟ್ಯಾಂಡರ್ಡ್ ಕಳ್ಕೋತು. ಯಾವ ಸ್ಟ್ಯಾಂಡರ್ಡ್ ಬರಲ್ಲ. ಈ ಕೆಲವೊಂದು ಟೈಮಲ್ಲಿ ಕೆಲವೊಂದು ನಾವು ಎಲ್ಲೇ ಅಕಸ್ಮಾತ್ ಹೊರಗಡೆ ಹೋದಾಗ ಕೆಲವೊಬ್ರು ಹೇಳ್ತಾರೆ ಕನ್ನಡ ಗೊತ್ತಿಲ್ಲ ಅಂತ. ಕನ್ನಡ ಗೊತ್ತಿಲ್ಲ ಅಥವಾ ಕನ್ನಡ ಬರಲ್ಲ ಅಂತ ಅಂದಾಗ ನಿಮ್ ಫಸ್ಟ್ ರಿಯಾಕ್ಷನ್ ಯಾವ ತರ ಇರುತ್ತೆ? ನನಗೆ ಕನ್ನಡ ಬರಲ್ಲ ಅಂದ ತಕ್ಷಣ ಕನ್ನಡ ಹೇಳ್ಕೊಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ. ನಾನು ಎಷ್ಟೋ ಕಡೆಗಳಲ್ಲಿ ನೋಡಿದ್ದೀನಿ. ಈಗ ಇಲ್ಲಿ ಹೈದರಾಲಿ ರಸ್ತೆ, ನೀವು ಮರ ಕಡ್ದಿದ್ದೆಲ್ಲ ಗೊತ್ತು, ಅಲ್ಲಿ ನಾವು ಒಂದ್ಸರಿ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ಅವನು ಉತ್ತರ ಭಾರತದಲ್ಲೇ ಬಂದು ನಾವು ಕನ್ನಡದಲ್ಲೇ ವ್ಯವಹಾರ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅವನ ಹತ್ರ ಕನ್ನಡದಲ್ಲಿ ಕೇಳಿ ಜ್ಯೂಸ್ ಕೊಡಿ, ಅದು ಕೊಡಿ ಅಂತ. ಅವನು ಜ್ಯೂಸ್ ಕೊಟ್ಟ. ಕನ್ನಡ ಬರೋದಿಲ್ವಾ? ಚೂರು ಬರುತ್ತೆ, ಬಟ್ ಮಾತಾಡೋಕ್ಕಾಗ್ತಿಲ್ಲ. ಯಾಕೆ ಮಾತಾಡ್ತೀವಿ? ಈಗ ನೀವು ನನ್ನ ಹತ್ರ ಕನ್ನಡ ಮಾತಾಡಿದ್ರೆ ಜ್ಯೂಸ್ ಕೊಡಿ ಎಷ್ಟಾಯಿತು ಎಲ್ಲ ಕೇಳಿದ್ರಿ. ಬರೋರು ಯಾರು ನನ್ನ ಹತ್ರ ಕನ್ನಡ ಮಾತಾಡಲ್ಲ. ಬರೋರೆಲ್ಲ ಏನು ಮಾಡ್ತಾರೆ? ಹಿಂದಿಲೇ ಮಾತಾಡೋಕೆ ಶುರು ಮಾಡ್ತಾರೆ. ನನಗೆ ಹಿಂದಿ ಸುಲಭ ಆಗುತ್ತೆ, ನೀವುಗಳು ಬಂದು ನನ್ನ ಹತ್ರ ಕನ್ನಡ ಮಾತಾಡಿದ್ರೆ ನಾನು ಕನ್ನಡ ಮಾತಾಡಲಿದ್ದೆ. ಅಂದರೆ ನಾವು ಸಹ ಹೇಳ್ಕೊಡ್ತಿಲ್ಲ ಅವರಿಗೆ. ಅವ್ರು ಕಲಿಬೇಕು ಅಂದರೆ ಅದು ತಪ್ಪಾಗುತ್ತೆ. ಸೊ ನೀವು ಯಾವಾಗ ಕರ್ನಾಟಕ ಉಳಿಸಿದ್ರೆ ಬರೋರಿಗೆ ಕನ್ನಡ ಹೇಳ್ಕೊಡೋದಂದ್ರೆ ಹಂಗಲ್ಲ, ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡ ಬರಲ್ವಾ? ಒಂದು ಪದ ಹೇಳ್ಕೊಡಿ. ಈಗ ಒಂದು ಸಿಂಪಲ್ ಒಂದು ಅಬ್ಸರ್ವ್ ಮಾಡಿ, ಯಾರೊಬ್ಬ ನಾರ್ತ್ ಅವ್ನು ಬಂದು ಉತ್ತರ ಭಾರತದವ್ನು ಬಂದ್ಬಿಟ್ಟು ಊಟ ಆಯ್ತಾ ಮಗ ಅಂತ ಕೇಳಿದ್ರೆ ಖುಷಿ ಆಗುತ್ತೆ. ಒಂದೇ ಒಂದು ಪದ ಅವ್ನು ಕನ್ನಡ ಮಾತಾಡ್ಬಿಟ್ರೆ ನಮ್ಗೆ ಕನ್ನಡ ಮಾತಾಡ್ಬಿಟ್ಟ ಬಾ ಗುರು ಕೂತ್ಕೋ ಗುರು ಅಂತ. ಆ ಒಂದು ಬೆಳವಣಿಗೆ ಆಗ್ಬೇಕು. ಹಾಗೆ ನೀವು ಕನ್ನಡ ಮಾತಾಡಿಲ್ಲ ಅಂದ ತಕ್ಷಣ ನಾವು ಇಲ್ಲಿ ಒಂದಷ್ಟು ರೌಡಿಸಮ್ ಅದಿದೆ ಕನ್ನಡದಲ್ಲಿ, ಒಂದಷ್ಟು ಇದೆ ರೌಡಿಸಮ್. ಇಲ್ಲ ಅಂದ್ರೆ ಕನ್ನಡದ ಅಸ್ತಿತ್ವನೇ ಮುಳುಗಿಸ್ಬಿಡ್ತಾರೆ. ರೌಡಿಸಮ್ ಅಂತ ಹೇಳಕ್ಕಾಗಲ್ಲ, ಅದು ಬಂದು ಹೇಳಿಕೆ ಮಾಡಿದಾಗ ಅದು ನಮ್ಗೆ ಹಾರ್ಷ್ ಆಗಿ ಕಾಣುತ್ತೆ. ನಮ್ಮ ಮೇಲೆ ಯಾಕೆ ಹೇರಿಕೆ ಮಾಡ್ತಿದ್ದಾರೆ? ಅದಕ್ಕೆ ನಾವು ಮೊದಲು ಕನ್ನಡವನ್ನ ಹೇಳ್ಕೊಡ್ಬೇಕು. ಬರೋರ ಹತ್ರ ಅದೇ ಮಾತಾಡ್ಬೇಕು. ಆಮೇಲೆ ಅವ್ರು ನಮ್ಮ ಜೊತೆ ಮಾತಾಡ್ಕೊಂಡು ಕಲಿತಾರೆ. ಈ ಕರ್ನಾಟಕದಲ್ಲಿ ಬೇರೆ ಬೇರೆ, ಈಗ ನಾರ್ತ್ ಕರ್ನಾಟಕ ಬೇರೆ ಲ್ಯಾಂಗ್ವೇಜ್ ಆಗುತ್ತೆ, ಮಿಡಲ್ ಕರ್ನಾಟಕ ಬೇರೆ ಲ್ಯಾಂಗ್ವೇಜ್ ಆಗುತ್ತೆ, ಈ ಕಡೆದ್ ಬೇರೆ ಆಗುತ್ತೆ. ಈಗ ಅಫ್ಕೋರ್ಸ್ ನಾನು ನಾರ್ತ್ ಕರ್ನಾಟಕದವನೇ. ನಮಗೂ ಕೆಲವೊಂದ್ಸತಿ ಇಲ್ಲಿ ಬಂದು ಮಾತಾಡ್ಬೇಕಾದ್ರೆ ಏನೋ ಒಂದ್ ಹೇಳ್ಬೇಕಾದ್ರೂ ಸಡನ್ ಆಗಿ ಹೇಳ್ಬಿಟ್ರೆ ನಮಗ್ ಭಯ ಅನ್ಸುತ್ತೆ. ಅವ್ರ ಏನ್ ತಿಳ್ಕೊಂತಾರೋ,
ಯಾಕಂದ್ರೆ ನಮ್ ಕಡೆ ಸ್ವಲ್ಪ ರ್ಯಾಶ್ ಅನ್ಸುತ್ತೆ ಲ್ಯಾಂಗ್ವೇಜ್ ಮಾತಾಡೋದು, ಈ ಕಡೆ ಸ್ವಲ್ಪ ಸೂಕ್ಷ್ಮ. ಅದ್ರ ಬಗ್ಗೆ ಏನಂತೀರಾ ನೀವು? ನೀವು ಕನ್ನಡ ಲ್ಯಾಂಗ್ವೇಜ್ ಬೇರೆ ಆಗಲ್ಲ, ಭಾಷೆ ಒಂದು ಶೈಲಿಯಲ್ಲಿ ಬದಲಾವಣೆ ಇರುತ್ತೆ. ಭಾಷೆ ಅದೇ ಇರುತ್ತೆ. ಈಗ 100 ಕಿಲೋಮೀಟರ್ಸ್ಗೆ ಭಾಷೆಗಳ ಹೇಗೆ ಬದಲಾವಣೆ ಆಗ್ತದಂದ್ರೆ ಅದರ ಶೈಲಿ. ಈಗ ನಾವು ಮಂಗಳೂರಲ್ಲಿ ಒಂದು ಎಂತ ಮಾರ್ರೆ ಊಟ ಮಾಡಿದ್ರಾ ಅಂದ್ರೆ ಕನ್ನಡವನ್ನು ಬಿಡಿಸಿ ಬಿಡಿಸಿ ಮಾತಾಡ್ತಾರೆ. ಅದೇ ನೀವು ಮಂಡ್ಯ ಕಡೆ ಏನ್ಲಾ ಊಟ ಮಾಡಿದ್ಲೇನ್ಲ ಅಂತ. ಅದೇ ನೀವು ಮೈಸೂರು ಕಡೆ ಬಂದ್ರು ಆಲ್ಮೋಸ್ಟ್ ಮಂಡ್ಯ ಶೈಲಿನೇ ಇರುತ್ತೆ, ಆದ್ರೆ ಏನ್ ಗುರು ಊಟ ಮಾಡ್ದ ಅಂತ ಕೇಳ್ತಾರೆ. ಅದೇ ನೀವು ಕೊಳ್ಳೇಗಾಲ ಹೋದ್ರೆ ಅಲ್ವಡ ಏನಿಲ್ಲ ಈ ತರ ಒಂಥರ ಮಾತುಗಳು ಬರುತ್ತೆ. ಉತ್ತರ ಕರ್ನಾಟಕ ಹೋದ್ರೆ ಗೊತ್ತು ಹೆಂಗಿದೆ, ಏನ್ಲೇ ಮಗಳ ಈ ತರ ಮಾತುಗಳು ಸಹಜ. ಅದು ಭಾಷೆ ಶೈಲಿ ಅಷ್ಟೇ ಬಿಟ್ರೆ ಭಾಷೆ ಒಂದೇ ಕನ್ನಡ. ಆದ್ರೆ ಅಲ್ಲಿ ಬಂದವರು ಇಲ್ಲಿ ಮಾತಾಡ್ತಾರೆ, ನಾವು ಪಾಠ ಪುಸ್ತಕಗಳು ಓದ್ಬೇಕಾದ್ರೆ ನಾವು ಸುಮಾರು ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿದ್ವಿ. ಈ ಭಾಷೆ ಹಿಂಗ್ ಮಾತಾಡ್ತಾರೆ. ಒಂದು ಹಾಡಿದೆ, ನಿಮ್ಗೆ ನೆನಪಿರ್ಬೋದು, ಮಂಗಳೂರುವಾದರೆ ಭದ್ರಾವತಿಯಾದರೆ ಇರಬೇಕು ನಾವು. ಅದರಲ್ಲಿ ಒಂದು ಲೈನ್, ಮಂಗಳೂರಲ್ಲಿ ಒಂದು ಮೀನಿಗೆ ಭೂತಾಯಿ ಅಂತಾರೆ, ಈ ಕಡೆ ಮೈಸೂರಲ್ಲಿ ಹೊಲಗದ್ದೆಗೆ ಭೂತಾಯಿ ಅಂತಾರೆ. ಎರಡು ಪದ ಒಂದೇ, ಆದ್ರೆ ಅದರ ಅರ್ಥ ಬೇರೆ ಕೊಡ್ತಾರೆ. ಈ ತರ ಇಂಗ್ಲಿಷಲ್ಲೂ ಸಹಜವಾಗಿದೆ. ಅದನ್ನ ನಾವು ಅಳವಡಿಸ್ಕೋಬೇಕು, ಯಾವುದೇ ತಪ್ಪಾಗಲ್ಲ. ಯಾಕಂದ್ರೆ ನೀವು ಅಲ್ಲೋದ ತಕ್ಷಣ ಏನಂದ್ರೆ ಅಂತ ಒಂದ್ 2 ಸಲ ಕ್ವಶನ್ ಡೌಟ್ ಕೇಳಿದಾಗ, ಓ ನಿಮ್ ಭಾಷೆಲಿ ಹಂಗಂತಾರೆ, ನಮ್ ಕಡೆ ಹಿಂಗಂತಾರೆ, ಅಲ್ಲೇ ಡೌಟ್ ಕ್ಲಿಯರ್ ಆಗುತ್ತೆ. ಅದನ್ನ ಇಟ್ಕೊಳ್ಳೋದು ಏನಿಲ್ಲ. ಈಗ ಸತ್ಯ ಅನ್ನೋದಕ್ಕೆ ನಾವೆಲ್ಲ ಸತ್ಯ ಅಂತೀವಿ, ನಿಮ್ ಕಡೆ ಕರೆ ಹೇಳಕತ್ತಾನ ಅಂತಾರೆ. ಅದರ ಭಾಷೆಗಳಲ್ಲಿ ಶೈಲಿಗಳು ಬೇರೆ ಇದೆ ಅಷ್ಟೇ ಹೊರತು ಅರ್ಥ ಒಂದೇ ಕೊಡೋದು. ಕನ್ನಡನೇ. ನಿಮ್ಗೆ ಯಾವ್ದು ಒಂದು ವಿಷಯ ಅಂದ್ರೆ ಈಗ ಜಾಸ್ತಿ ಜನಕ್ಕೆ ಗೊತ್ತಿಲ್ಲದೆ ಇರೋದು, ಸರ್ಪ್ರೈಸ್ ಅನ್ಸೋದು ಜಾಸ್ತಿ ಜನಕ್ಕೆ, ಯಾವ್ದು ಆ ತರ ಕನ್ನಡದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ? ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಬಂದಿದೆ ಅಂತ ಹೇಳಿದ್ರೆ, ಯಾರನ್ನಾರು ಕೇಳಿದ್ರೆ 4, 3, 5, 6 ಅಂತಾರೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಕ್ಕೆ ಮಾತ್ರ ಬಂದಿರೋದು. ಭಾರತದಲ್ಲಿ ಯಾವುದು ತಿಳಿದೇ ಇಲ್ವಲ್ಲ. ಆಮೇಲೆ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ ಅಂತ 51 ಅಕ್ಷರ, ಕೆಲವರು 40 ಅಕ್ಷರ, 45 ಅಕ್ಷರಗಳ ಬಗ್ಗೆನೂ ಗೊತ್ತಿಲ್ಲ. ಹಾಗಂದಾಗ ಏನ್ ಕಲ್ತಿದ್ದಾರೆ ಇವರು ಹಾಗಾದ್ರೆ ಅಂತ ನಾವೇನಾದ್ರು ಕೇಳ್ಕೊಂಡಾಗ, ಈಗ ನೀವು ಒಂದ್ ಪದ ಸಮಾಸಗಳು ಕೇಳಿದೀರಾ, ಸಂಧಿಗಳು ಇವಾಗೆಲ್ಲ ಎಲ್ಲಿದೆ? ಮಕ್ಳಿಗೆ ಯಾರು ಹೇಳ್ಕೊಡ್ತಿದಾರ? ಅವುಗಳ ತಲೆಬುಡ ಗೊತ್ತಿದೆಯಾ? ಸೊ ಈ ರೀತಿ ಕೆಲವೊಂದು ಪದಗಳು ಅವುಗಳು ಹೇಗೆ ಕನ್ನಡ ಬಳಕೆ ಆಗ್ತಾ ಬಂತು ಅಂತ ನೋಡ್ಕೊಂಡು ಇವೆಲ್ಲ ಮ್ಯಾಟರ್ ಆಗುತ್ತೆ. ವಿಭಕ್ತಿ ಪ್ರತ್ಯಯಗಳು, ಛಂದಸ್ಸುಗಳು, ವ್ಯಾಕರಣದಲ್ಲಿ ಏನೇನ್ ಬರುತ್ತೆ, ಮಹಾಪ್ರಾಣ, ಅಲ್ಪಪ್ರಾಣ, ಇವೆಲ್ಲ ಒತ್ತಕ್ಷರಗಳು ಎಲ್ಲವೂ ಕೂಡ ಕನ್ನಡದಲ್ಲಿ ತುಂಬಾ ಸ್ಪಷ್ಟವಾಗಿ ಇದೆ ಅಂತ ಇದೆ. ಈಗ ನೀವು ಬೇಕಾದ್ರೆ ಇಂಗ್ಲಿಷಲ್ಲಿ ವರ್ಡ್ ತಗೊಳ್ಳಿ, ಒಂದು ಬರ್ಗರ್ ಅನ್ನೋ ಒಂದು ವರ್ಡ್ ತಗೊಳ್ಳಿ, ನಾವು ಬರ್ಗರ್ ಅಂತೀವಿ, ಬೇರೆ ಕಡೆ ಆರ್ ಅನ್ನೋ ಉಚ್ಚಾರಣೆನೇ ಮಾಡಬಾರ್ದು. ಆದ್ರೆ ಆರ್ ಯಾಕೆ ಹಾಕಿದ್ರು ಹಂಗಾರೆ? ಆರ್ ಬೇಕೇ ಬೇಕು ತಾನೆ. ಬರ್ಗರ್ ಅನ್ನಕ್ಕೆ ಸ್ಪಷ್ಟ ಉಚ್ಚಾರಣೆ, ಅನ್ನೋದು ಯಾಕೆ? ಆಮೇಲೆ ಲಾಸ್ಟ್ ವರ್ಡ್ ಬಿಡ್ತಾರಂತೆ, ಡಿನ್ನರ್ ಅನ್ನಂಗಿಲ್ಲ. ಹಂಗಾರೆ ಯಾಕೆ ಹಾಕ್ಬೇಕದು? ಆದ್ರೆ ಕನ್ನಡದಲ್ಲಿ ಹಾಗಿಲ್ಲ, ನೀವೇನು ಬರೀತಿರೋ ಅದನ್ನೇ ಓದ್ತೀರ, ಎಲ್ಲೆಲ್ಲಿ ಯಾವ್ಯಾವ ಪದ ಒತ್ತಕ್ಷರಗಳು ಅದನ್ನೇ ಓದ್ತಿರೋ ಹೊರತು ಯಾವ ಪದನ ಸೈಲೆಂಟು ಆಗೋದಿಲ್ಲ, ಯಾವ ಪದನ ಬಿಟ್ಟು ನಾವು ಓದೋದಿಲ್ಲ. ಆ ರೀತಿ ಕನ್ನಡ. ಗಾದೆ ವಿಷಯಕ್ಕೆ ಬಂದ್ರೆ, ಯಾವಾಗಿಂದ ಮೊದ್ಲಿನ ಕಾಲದ ಗಾದೆ ಯಾವ್ದು ಇವಾಗ್ಲೂ ಜನ ಪಾಲಿಸ್ತಾರೆ ಅಂತ ನಿಮಗ ಅನ್ಸುತ್ತೆ, ಅಥವಾ ನೀವ್ ಯಾವ್ದು ಪಾಲಿಸ್ತೀರಾ? ಈಗ ಜನಗಳಿಗೆ ಪಾಲಿಸೋದಂತಲ್ಲ, ಗಾದೆಗಳು ಇರೋದೇ ಅದು ಏನ್ ನಡೆದಿದ್ಯೋ ಅದಕ್ಕೆ ತಕ್ಕಂಗೆ. ಈಗ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ, ಅದ್ರ ಅರ್ಥ ಏನು? ಈಗ ಹಾಸಿಗೆ ಎಷ್ಟಿದೆಯೋ ಕಾಲು ಚಾಚ ಅಂದ್ರೆ ನೀವೇನಾದ್ರು ಕಾಲು ಆಚೆ ಇಟ್ರೆ ನಿಮ್ಗೆ ಒಂಥರ ಥಂಡಿ ಫೀಲ್ ಆಗುತ್ತೆ. ಅದನ್ನ ಜೀವನಕ್ಕೆ ಹೆಂಗ್ ತಗೋಬಹುದು ಅಂದ್ರೆ, ನಿಮ್ ಕೈಯಲ್ಲಿ ಎಷ್ಟಿದ್ಯೋ ಅಷ್ಟು ತಕ್ಕಂಗೆ ಬದುಕು. ಈಗ ನಿಮ್ಗೊಂದು 10,000 ಸಂಬಳ ಬರ್ತಿದ್ಯಾ, 10,000 ತರ ಬದುಕಿ. ಯಾಕೆ ಅದನ್ನು 30,000 40,000 ಬರ್ಡನ್ ಮಾಡ್ಕೊತೀವಿ? ಬಟ್ ನೀವು ಹಾಸಿಗೆನ ಉದ್ದ ಮಾಡ್ಕೊಳ್ಳಿ, ಅದು ಹೇಳ್ತಾರೆ, ಹಾಸಿಗೆನ ಉದ್ದ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ಬಡಿಸ್ತೀವಿ. ಬಟ್ ನೀವು ಆ ಅರ್ಥನಲ್ಲ. ಈಗ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗೋದು. ಈಗ ವೇದಗಳ ಬಗ್ಗೆ ಕೇಳಿರ್ತೀರ ನೀವು, ಯಾವ ಋಗ್ವೇದ, ಯಜುರ್ವೇದ, ಅಥರ್ವವೇದ, ಈ ತರ ವೇದಗಳು ಸುಮಾರಿದೆ. 4 ಮುಖ್ಯ ವೇದಗಳು, ಅದ್ರಲ್ಲಿ ಮಧ್ಯ ಆಯುರ್ವೇದ ಅದೆಲ್ಲ ಬರುತ್ತೆ. ಈ ಎಲ್ಲ ವೇದಗಳು ನೀವು ಓದಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ವೇದ ಪಾರಂಗತರೇ ನಾವಲ್ಲ. ಆದ್ರೆ ಗಾದೆಗಳನ್ನ ಕೇಳಿದ್ದೀವಿ.
ಆ ವೇದಗಳಲ್ಲಿ ನಮ್ಗೆ ಏನಿದೆ ಗೊತ್ತಿಲ್ಲ, ಆದ್ರೆ ಗಾದೆಗಳಲ್ಲಿರೋದು ನಮಗೆ ಗೊತ್ತಿದೆ. ಈಗ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂದ್ರೆ ಏನ್ ಅರ್ಥ? ದುಡಿಬೇಕು, ದುಡಿದಾಗ ನಮ್ ಹೊಟ್ಟೆ ಅನ್ನ ಸಿಗುತ್ತೆ, ಇಷ್ಟೇ ಅರ್ಥ. ಏನೇನು ಇದೆಯೋ ಇವೆಲ್ಲ ಜನಪದ ಶೈಲಿಯಲ್ಲಿ ಬಂದಿದ್ದು. ಯಾರು ಅದನ್ನು ಕೂತ್ಕೊಂಡು ಯಾರೋ ಬರ್ದಿದ್ದಲ್ಲ. ಒಬ್ಬ ಜನಪದ ಹೋಗ್ಬೇಕಾದ್ರೆ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಬಂದಾಗ ಅದು ಗಾದೆಗಳಾಗಿ ಮಾತಾಡ್ಕೊಂಡು ಬಂದ. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲನ್ನು. ಅಂದ್ರೆ ನೀವೇನ್ ಮಾಡ್ಕೋಬೇಕು ಅನ್ಕೊಂಡು ಅದಾಗದ್ದು ಅಲ್ಲಿ ಸಿಕ್ಕಿದ್ದು ಅದೇ. ಅದೇ ಅರ್ಥ ಕೊಡುವಂಥದ್ದು. ಈ ಗಾದೆಗಳು ತುಂಬಾನೇ ಪ್ರಭಾವ ಬೀರುತ್ತೆ ಭಾಷೆಗಳಿಗೆ. ಗಾದೆಗಳನ್ನ ನೀವು ಪ್ರತಿಯೊಂದು ಕ್ಷಣದಲ್ಲೂ ಅಳವಡಿಸ್ಕೋಬಹುದು. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ. ಏನ್ ಮಾಡ್ತೀರಾ? ನಿಜ, ಈಗ ಎಷ್ಟೋ ಜನ ಅವನಿಗೆ ಚಿಂತೆನೇ ಇಲ್ಲ ಅನ್ಕೋಬಹುದು. ಈಗ ನನಗೆ ಹೋದಲ್ಲಿ ನಿದ್ದೆ ಬರುತ್ತೆ ಅಂದ್ರೆ ನಂಗೆ ಚಿಂತೆ ಇಲ್ಲ ಅಂತ ಅರ್ಥ. ಇಲ್ಲ ಅಂದ್ರೆ ನಿದ್ದೆ ಬರೋದು, ಓದಾಡ್ತಿರ್ತೀವಿ. ಅದೆಲ್ಲ ಏನಂದ್ರೆ ಗಾದೆಗಳು ಹಾಗೆ ರೂಪುಗೊಂಡಿರೋದು. ಅಂದ್ರೆ ಬದುಕಿನ ಅನುಭವಗಳು ಗಾದೆಯಾಗಿ ಬಂದಿರೋದು. ಈ ಚಿಂತೆ ಮತ್ತೆ ಚಿತೆ ಎರಡಕ್ಕೂ ಒಂದೇ 0 ಗ್ಯಾಪ್. ಅದ್ರ ಅರ್ಥ ಎಷ್ಟು? ತುಂಬಾ ಇದೆ. ಚಿಂತೆಯಲ್ಲಿದ್ದವನು ಚಿಂತೆ ಜಾಸ್ತಿ ಮಾಡ್ತಿದ್ರೆ ಅವ್ನು ಚಿತೆನೆ ಕೊನೆಗೆ. ಆತರ ಗಾದೆಗಳು ಮನುಷ್ಯನ ಅನುಭವವನ್ನು ಒಂದು ಲೈನಲ್ಲಿ ಹೇಳ್ತಾರೆ. ನಿಮಗ್ ಕನ್ನಡದ ಮೇಲೆ ಒಲವು ಬರಕ್ ಯಾವ್ದು ಒಂದು ರೀಸನ್ ಅಥವಾ ಸಿಚುವೇಶನ್ ಕಾರಣ ಆಯ್ತು? ಇಲ್ಲ, ನಾನು ಕನ್ನಡ ಮಾಧ್ಯಮದಲ್ಲೇ ಓದಿದ್ದು 10ನೇ ಕ್ಲಾಸ್. ಅವಾಗ ಕನ್ನಡ ಅಂದ್ರೆ ಕನ್ನಡ 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 ಅಂತಿದೆ. ಬಟ್ ನನಗೆ ಕನ್ನಡನ ಓದಬಾರ್ದು, ಓದಿ ತಿಳ್ಕೊಳ್ಳೋದೇನಿದೆ ಕನ್ನಡನ. ಈಗ ಹೆಂಗಿದ್ರು ಮಾತಾಡ್ತಿದ್ದೀವಿ, ಅರ್ಥ ಮಾಡ್ಕೊಳ್ಳೋಣ. ಕನ್ನಡನ ನೀವು ಪಾಠ ಪುಸ್ತಕನೇ ಯಾಕೆ ಓದ್ಬೇಕು ಅಂತ ಅಂದ್ರೆ, ಓದೋದಂದ್ರೆ ನಾನು ಪಾಠ ಪುಸ್ತಕನೇ ಯಾಕೆ ಓದ್ಬೇಕು ಅಂತ, ಬೇರೆ ಬೇರೆ ಪುಸ್ತಕಗಳನ್ನ ಓದೋಣ. ಭಾಷೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ನಿಮಗೆ ಪದಗಳ ಜೋಡಣೆ ಆಗಿರ್ಬೋದು, ವ್ಯಾಕರಣ ಆಗಿರ್ಬೋದು, ಈ ವೊಕ್ಯಾಬ್ಯುಲರಿ ಅಂತಾರಲ್ಲ, ಅವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ ಕನ್ನಡ. ನಾನು ಹಾಗೆ ತಗೊಂಡು ಕನ್ನಡ ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಾ ಇದ್ದಾಗ ಪುಸ್ತಕಗಳನ್ನು ಓದಿ ನನಗೆ ಕನ್ನಡದ ಒಲವು ಬಂದಿತ್ತು. ಈಗ ಒಂದು ಪುಸ್ತಕನ ಓದಿದ್ರೆ ನಾವು ಬರೀ ಅದಕ್ಕೆ ಓದ್ಕೊಂಡು ಹೋಗಲ್ಲ, ನಾವು ಕಲ್ಪನೆಯಲ್ಲಿ ಮುಳುಗಿರ್ತೀವಿ. ಏನ್ ಓದ್ತೀವೋ ನಮ್ಮ ತಲೆಯಲ್ಲಿ ಒಂದು ಕಲ್ಪನೆ ಓಡಾಡ್ತಿರುತ್ತೆ. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಪುಸ್ತಕ ತಗೊಳ್ಳಿ, ಅವರು ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು. ಈ ರೀತಿ ಚಿನ್ನ ಅಡ ಇಟ್ಟು, ಈ ರೀತಿ ನಮ್ಮ ಕನ್ನಂಬಾಡಿ ಕಟ್ಟೆನ ಕಟ್ಟಿ, ಇದನ್ನ ಓದ್ತಿರ್ಬೇಕಾದ್ರೆ ನಮ್ಮ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ ಓಡ್ತಾ ಇರುತ್ತೆ. ಆ ಕಲ್ಪನೆಗೆ ಯಾರು ದುಡ್ಡು ಕೊಟ್ಟಕ್ಕಾಗಲ್ಲ. ನಿಮ್ ತಲೆಯಲ್ಲಿ ಒಂಥರ ನಾಲ್ವಡಿಯವರು ಬರ್ತಾರೆ, ನಮ್ಮ ತಲೆಯಲ್ಲಿ ಒಂಥರ ನಾಲ್ವಡಿಯವರು. ಆ ಪುಸ್ತಕಗಳು ಹೇಗೆ ನಮ್ಮನ್ನ ಬದಲಾವಣೆ ಮಾಡ್ತವೆ, ಆ ರೀತಿ ಒಲವು ಬರ್ತಾ ಹೋಗ್ತದೆ. ನನಗೆ ಅರ್ಧ ಒಲವು ಬರ್ಸಿದ್ದು ಪುಸ್ತಕಗಳಾದ್ರೆ ನನ್ನ ಜೊತೆಗಿದ್ದ ನನ್ನ ಸ್ನೇಹಿತರುಗಳು ಎಲ್ಲರೂ ಕನ್ನಡ ಪ್ರಿಯರೇ, ಕನ್ನಡಕ್ಕೋಸ್ಕರನೇ ಕಲಿತು. ಆಮೇಲೆ ನಾನು ಮಲೆನಾಡಲ್ಲಿದ್ದವನು, ಈ ಕಡೆ ಬಂದ್ಮೇಲೆ ನನಗೆ ಕನ್ನಡದ ನಿಜವಾದ ಬೆಲೆ ಗೊತ್ತಾಗಿತ್ತು. ನಾನು ಮಲೆನಾಡಲ್ಲಿದ್ದ ಕಂಪ್ಲೀಟಾಗಿ ಕನ್ನಡದಲ್ಲಿ ಇದ್ರು ಕೂಡ ಇಲ್ಲಿ ಬಂದು ಕನ್ನಡನೇ ನಾನು ನೋಡೋಕ್ಕಾಗಲಿಲ್ಲ. 2 ವರ್ಷ ಇತ್ತು PUC ಒಂದೇ ಸಬ್ಜೆಕ್ಟು, ಇಕ್ಕಿದೆಲ್ಲ ಇಂಗ್ಲೀಷಲ್ಲೇ ಇತ್ತು. ಈಗ ಮಲೆನಾಡಲ್ಲಿ ಕನ್ನಡ ಭಾಷೆನ ಅನ್ಕಲ್ತು. ಇಲ್ಲಿ ಸಿಟಿಗೆ ಬಂದ್ಮೇಲೆ ನಮ್ಗೆ ಕನ್ನಡ ಅನ್ನೋದು 2 ಸಬ್ಜೆಕ್ಟಲ್ಲಿ ಉಳ್ತು. 2 ಸಬ್ಜೆಕ್ಟ್ ಅಂದ್ರೆ 2 ವರ್ಷದಲ್ಲಿ ಒಂದೊಂದು ಸಬ್ಜೆಕ್ಟ್, ಅದು ಕನ್ನಡ. ಬಿಕಾಸ್ ಯಾವುದು ಕನ್ನಡದಲ್ಲಿ ಇರಲಿಲ್ಲ, ಅದು ಅನಿವಾರ್ಯ ಆಗಿತ್ತು ನನಗೆ. ಅವಾಗ ನನಗೆ ಭಾಷೆ ಮೇಲೆ ಇನ್ನೂ ಒಲವು ಬಂತು. ಬಟ್ ಕನ್ನಡ ನನಗೆ ಎಲ್ಲೋ ಬಿಟ್ಟು ಹೋಗಿತ್ತು. ಈ ಥರ ನಾನು ಈ ಯಕ್ಷಗಾನ, ಬಯಲಾಟಗಳು, ನಾಟಕಗಳು, ಡ್ರಾಮಾಗಳು ಇವೆಲ್ಲ ನೋಡಿಕೊಂಡು ಕನ್ನಡದಲ್ಲೇ ಮಾಡಿ ನಾನು ಕನ್ನಡದಲ್ಲಿ ಸ್ವಲ್ಪ ಅದು ಜಾಸ್ತಿ ಅಳವಡಣೆ ಆಗಿ ಇಲ್ಲಿ ಬಂದ ತಕ್ಷಣ ನನಗೆ ಅದು ಯಾವುದು ಸಿಗಲೇ ಇಲ್ಲ. ನನಗೆ ಯಾರು ಸ್ನೇಹಿತರೆ ಇಲ್ದಂಗೆ ಆಗೋಯ್ತು. ಆಗ ಕನ್ನಡದ ಮೇಲೆ ಒಲವು ಮೊದಲಿಂದನೂ ಇತ್ತು, ಕೊನೆ ಬರ್ತಾ ಅದು ಜಾಸ್ತಿ ಆಗ್ತದೆ. ಈಗಂತೂ ಕನ್ನಡ ಹೇಗಂದ್ರೆ ಎಲ್ಲೋ ಅಳಿಸೋಗ್ತಿದೆಯಲ್ಲ ಕನ್ನಡ. ಬಟ್ ಅದನ್ನ ಹಿಂಗಾರು ಬಳಕೆಗೆ ತರಬೇಕು, ಮತ್ತೆ ಎಲ್ಲರೂ ಅದನ್ನ ಮಾಡಲೇಬೇಕು ಅನ್ನೋದಕ್ಕೆ ನಮ್ಮ ಕನ್ನಡಿ ತಂಡ ಏನಿದೆ ಎಲ್ಲರೂ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡವನ್ನ ಬಳಸಿ ಅಷ್ಟೇ, ಇನ್ನೇನು ಕನ್ನಡ ನೀವು ಬೆಳೆಸೋದು ಬೇಡ, ಉಳಿಸೋದು ಬೇಡ. ವಿಚಾರ ಇಷ್ಟೇ, ಕನ್ನಡ ನಾವು ಹುಟ್ಟೋಗಿಂತ ಮುಂಚೆನೂ ಇತ್ತು, ಸತ್ತ ಮೇಲೂ ಇರುತ್ತೆ. ಆದ್ರೆ ಅದನ್ನ ನಾವು ಮಧ್ಯದಲ್ಲಿ ಏನು ಬಂದು ಹೋಗಿ ಅದನ್ನ ಬಳಸ್ಬೇಕು ಅಷ್ಟೇ. ಬಳಕೆನೇ ಇಲ್ದಾಗ ಭಾಷೆ ಹಾಗೆ. ಮತ್ತೆ ಈ ಎಜುಕೇಶನ್ ಸಿಸ್ಟಮಿಗೆ ಅಂತ ಬಂದ್ರೆ, ಇವಾಗ ನಾವು 8th ವರೆಗೂ ಓದ್ಬೇಕಾದ್ರೆ ಹಿಂದಿ ಕನ್ನಡ 2 ಇತ್ತು. 9th 10th ಅಂತ ಬಂದ್ಮೇಲೆ ಆಪ್ಷನಲ್ ಅಂತ ಬಂದ್ಬಿಡುತ್ತೆ. ಅದು ಸರಿನಾ ತಪ್ಪ ಅಥವಾ? ಇದು ನಾನು ತಪ್ಪಂತ ಹೇಳ್ತೀನಿ. ಆಯಾ ಪ್ರಾದೇಶಿಕ ರಾಜ್ಯಗಳಲ್ಲಿ ಪ್ರಾದೇಶಿಕ ಭಾಷೆನ ಇಡಬೇಕು. ಕಡ್ಡಾಯವಾಗಿ 10ನೇ ಕ್ಲಾಸ್ವರೆಗೆ ಇಡಲೇಬೇಕು. ಒಂದು ಸಬ್ಜೆಕ್ಟ್ ಕಡ್ಡಾಯವಾಗಿ ಇರಲೇಬೇಕು ಕನ್ನಡ. ನೀವು ಏನಾರ ಮಾಡಿ ಏನಾರ ಬಿಡಿ, ಕನ್ನಡ ಅನ್ನೋದು ಕಡ್ಡಾಯವಾಗಿ 10ನೇ ತರಗತಿ ತನಕನೂ ಇರಬೇಕು. ಈ ಆಪ್ಷನ್ ಕೊಟ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಭಾಷೆ ಬಿಟ್ಬಿಡ್ತಾರೆ. ಅದು ಈಗಿನ ಮಕ್ಕಳಂತೂ ನೀವು ಕೇಳಲೇಬೇಡಿ.
ಆ ಥರ ಇದ್ದಾರೆ ಮಕ್ಕಳುಗಳು. ಯಾವಾಗ ನೀವು ಕಡ್ಡಾಯ ಅಂತ ಮಾಡ್ತೀರಾ, ಅದು ಪ್ರಾದೇಶಿಕ ಭಾಷೆಗೆ ಒತ್ತು ಕೊಟ್ಟು, ಆಗ ಒಂದು ಮಟ್ಟಕ್ಕೆ ಕನ್ನಡವನ್ನು ನಾವು ತರ್ಬೋದು, ಬಳಕೆಗಾಗಲಿ ಇನ್ನೊಂದು ವಿಚಾರದಲ್ಲಾಗಲಿ. ಆಮೇಲೆ ಈಗಿನ ಮಕ್ಕಳಿಗೆ ಭಾಷೆನ ಹೇಗೆ ತಿಳಿಸ್ಕೊಡ್ಬೇಕು ಅನ್ನೋದೊಂದು ಗೊತ್ತಿರಬೇಕು. ಈಗಿನ ಮಕ್ಕಳು ಅಷ್ಟು ಸುಲಭವಾಗಿ ಬರಲ್ಲ. ಈಗ ಮೊದಲು 5ನೇ ತರಗತಿ ತನಕ ಕನ್ನಡ ಕಡ್ಡಾಯ ಅಂತ ಮಾಡಿದ್ರು, ಅದನ್ನು ಇನ್ನು 5ನೇ ತರಗತಿ, ಇನ್ನು 10ನೇ ತರಗತಿ ತನಕ ಮಾಡಿ. ಅಲ್ಲಿವರೆಗೂ ಬಂದಾಗ ಇಲ್ಲಿ ತನಕ ಬರ್ತಾ ಪ್ರಬುದ್ಧತೆ ಬಂದಿರುತ್ತೆ ನಮಗೆ. 10ನೇ ತರಗತಿ ತನಕ, 5ನೇ ತರಗತಿ ಒಂದು ಮಗುವಿನ ಮೈಂಡ್ ಸೆಟ್. ಆ ಮಗು ಏನ್ ಮಾಡುತ್ತೆ, ಅಲ್ಲಿ ಮುಗೀತದು, ನೆಕ್ಸ್ಟ್ ಅದ್ರ ಕಡೆ ತಿರುಗು ನೋಡ. ನೆಕ್ಸ್ಟ್ 10ನೇ ತರಗತಿ ತನಕ ಬಂದ್ರೆ, 10ನೇ ತರಗತಿ ತನಕ ಕಡ್ಡಾಯ ಅಂತ ಬಂದ್ರೆ, ಅದು ಅವಾಗ ಒಂದು ಮಗು ಕನ್ನಡದಲ್ಲಿ ತೀರಾ ಸರಳವಾಗಿ ಒಂದು ಅರ್ಥ ಮಾಡ್ಬೋದು. ನೆಕ್ಸ್ಟ್ PUC ಎಲ್ಲ ಹೋಗ್ತಾ, ನೆಕ್ಸ್ಟ್ ಮೆಚೂರ್ ಆಗ್ತಾ ಹೋಗುತ್ತೆ. ಅವಾಗ ಕನ್ನಡ ಭಾಷೆ ಕಲ್ತಿರೋದ್ರಿಂದ ಬಳಕೆ ಸುಲಭ ಆಗುತ್ತೆ. ಆಪ್ಷನ್ ಕೊಟ್ಬಿಟ್ರೆ ಹೋಯ್ತು. ಈಗ ಸಂಸ್ಕೃತದಲ್ಲಿ ಮಾರ್ಕ್ಸ್ ಜಾಸ್ತಿ ತೆಗಿಬೇಕು, ಹಿಂದಿ ಮಾರ್ಕ್ಸ್ ಜಾಸ್ತಿ ತೆಗಿ, ಈ ಮಾರ್ಕ್ಸ್ ಅನ್ನು ದೃಷ್ಟಿ ಇಟ್ಕೊಂಡು ಹೋದ್ರೆ ಕನ್ನಡ ನಾಶ. ಅದನ್ನ ಬದಲಾಯಿಸಬಹುದಾ ನಾವು ಇವಾಗ ಅಫ್ಕೋರ್ಸ್ 9th 10th ಫಸ್ಟ್ PU ಸೆಕೆಂಡ್ PU 4 ಇಯರ್ ಅಲ್ಲೂ ಆಪ್ಷನ್ ಇದೆ, ತರ್ಬೋದು. ಬಟ್ ನೀವು ಅಬ್ಸರ್ವ್ ಮಾಡಿ, ಕನ್ನಡ ಮಾಧ್ಯಮಗಳು ಎಷ್ಟಿದೆ, ಈಗ ಎಷ್ಟಿದೆ, ಎಷ್ಟು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದಾರೆ. ಈಗ ಹೋದ ತಿಂಗಳೆಲ್ಲ ನ್ಯೂಸ್ 1500 ಕನ್ನಡ ಶಾಲೆಗಳನ್ನು ಮುಚ್ಚಿದ್ದಾರೆ, ಸರ್ಕಾರಿ ಶಾಲೆಗಳು. ಕಾರಣ ಏನು? ವಿದ್ಯಾರ್ಥಿಗಳು ಹೋಗ್ತಿಲ್ಲ. ಇದು ಒಂದು ಕೇಸರಿ, ಹಸಿರು, ಇನ್ನೊಂದು ಯಾವುದೋ ಬಣ್ಣದ ಬಟ್ಟೆ ಹಾಕೊಂಡು 3 ಕಾಲಮಲ್ಲಿ ಮಕ್ಕಳು ನಿಲ್ಲಿಸ್ತಾರೆ. ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಒಂದು ಬೋರ್ಡ್ ಹಾಕ್ತಾರೆ. ಬಿಟ್ರೆ ಇಂಗ್ಲೀಷ್ ಮೀಡಿಯಮು ಅದು ಇದೆ, ಇದು ಇದೆ, ನಿಮಗೆ ಕಲ್ಚರ್ ಅದು. ನಾನು ಒಂದು ಶಾಲೆಗೆ ಪ್ರಮೋಷನ್ ಹೋಗಿದ್ದೆ, ಎಲ್ಲ ನೋಡಿದೆ. ಆದರೆ ಏನಾಗುತ್ತೆ ಅಂದರೆ ಕನ್ನಡದ ಬಳಕೆ ಎಲ್ಲೋ ಕಮ್ಮಿ ಇದೆ. ಮಕ್ಕಳಿಗೆ ಎಜುಕೇಷನ್ ಬೇಕು, ಅವುಗಳಿಗೆ ಜ್ಞಾನ ಬೇಕು, ಎಲ್ಲವನ್ನೂ ಕೊಡೋದ್ರು ಸಂಸ್ಕೃತಿನೂ ಒಂದು ಕಲಿಸ್ಬೇಕು ಅನ್ನೋದನ್ನು ಶಾಲೆ ಮಂದಾತ್ ಮಾಡ್ಕೋಬೇಕು. ಇಲ್ಲ ಅಂದರೆ ಮಕ್ಕಳುಗಳು, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಏನು ಹೇಳ್ತಾರೆ, ಮಕ್ಕಳಲ್ಲಿ ಆ ಬೆಳವಣಿಗೆ ಇಲ್ಲ ಅಂದರೆ ಭಾಷೆ ಬಗ್ಗೆ ಅಭಿಮಾನ, ಪ್ರಜೆಗಳಾದ್ಮೇಲೂ ಅವಕ್ಕೆ ಅದು ಬರಲ್ಲ ಆ ರೀತಿ. ಇವಾಗ ರೀಸೆಂಟ್ ಆಗಿ ಕೆಲವೊಂದು ನ್ಯೂಸ್ ಕೇಳ್ಪಟ್ಟೆ, ಈ ಕೆಲವೊಂದು ರೀಜನ್ ಅಲ್ಲಿ ಉರ್ದು ಲ್ಯಾಂಗ್ವೇಜ್ ಮೆಜಾರಿಟಿ 25% ಜಾಸ್ತಿ ಇದ್ರೆ ಅಲ್ಲಿ ಕಡ್ಡಾಯವಾಗಿ ಉರ್ದು ಕಲಿಸ್ಬೇಕು ಅಂಗನವಾಡಿಯಲ್ಲಿ ಅಂತ ಕೇಳ್ಬಂತು. ಉರ್ದು ಅದನ್ನೊಂದು ಭಾಷೆ ಅಂತ ತಿಳ್ಕೊಬೋದು, ಪ್ರಾದೇಶಿಕ ಭಾಷೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಇಷ್ಟರಲ್ಲಿ ಉರ್ದು ಜಾಸ್ತಿ ಇದೆ ಅಂದರೆ, ಈಗ ಅವ್ರ ಸಮುದಾಯ ಅಂತ ತಗೊಂಡ್ರೆ ಅವರಿಗೆ ಮಾರ್ನಿಂಗ್ ಒಂದು ಸ್ಕೂಲ್ ಇರುತ್ತೆ. ಈಗ ಉರ್ದು ಕಲಿಯೋದೇ ಒಂದು ಸ್ಕೂಲ್ ಇರುತ್ತೆ, ಅಲ್ಲಿ ಅವ್ರು ಕುರಾನ್ ಕಲಿತಾರೆ, ಇದು ಕಲಿತಾರೆ. ಅಲ್ಲಿ ಸಹಜವಾಗಿ ಉರ್ದು ಕಲಿತಾರೆ. ಕನ್ನಡದಲ್ಲಿ ಆ ರೀತಿ ಇದೆಯಾ? ಕನ್ನಡದಲ್ಲಿ ಎಲ್ಲರೂ ಭಗವದ್ಗೀತೆ ಕನ್ನಡದಲ್ಲಿ ಹೇಳ್ಕೊಡ್ತಾರ? ಅಥವಾ ಕನ್ನಡ ಅಂತ ಬಂದಾಗ ನಿಮಗೆ ಕನ್ನಡದಲ್ಲಿ ಬೆಳಿಗ್ಗೆ ಬರೀ ಕನ್ನಡ ಶಾಲೆ ಅಂತ ಏನಾದ್ರು ಮಾಡ್ತಾರೆ? ಸಾಧ್ಯನೇ ಇಲ್ಲ. ಉರ್ದು ಅನ್ನೋದು ಒಂದು ಭಾಷೆ ಆಗಿರ್ಬೇಕು ಹೊರತು ಅದು ಪ್ರಾದೇಶಿಕ ಭಾಷೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಧಿಕೃತವಾಗಿ ಕರ್ನಾಟಕದಲ್ಲಿ ಕನ್ನಡ ಅನ್ನೋದು ಅಧಿಕೃತ ಭಾಷೆ. ನೀವು ಅದನ್ನ ಬಿಟ್ಟು ಬೇರೆ ಯಾವುದೂ ಕೂಡ ಅದನ್ನ ಅಳವಡಿಸ್ಕೊಳ್ಳೋದಾಗ್ಲಿ, ಇನ್ನೊಂದು ಮುಖ್ಯವಾಗಿ ತಗೊಳ್ಳೋದಾಗ್ಲಿ ಮಾಡೋಕ್ಕಾಗಲ್ಲ. ನಿಮ್ಮ ಮಾತೃಭಾಷೆ ಏನೇ ಇರ್ಬೋದು, ಅಧಿಕೃತವಾಗಿ ಬಂದಾಗ ಅದು ಕನ್ನಡ ಆಗುತ್ತೆ. ಕರ್ನಾಟಕದಲ್ಲಿ ಕನ್ನಡನೇ ಅಧಿಕೃತ ಭಾಷೆ. ನೀವು ಉರ್ದುಲ್ ಪ್ರಿಂಟ್ ಮಾಡ್ತೀನಿ, ಉರ್ದುಲ್ ಬರಿತೀನಿ ಅಂದರೆ ಅದು ತಡ್ಕೊಳಕ್ಕಾಗಲ್ಲ. ಅದು ನೀವು ನಿಮ್ಮ ವೈಯಕ್ತಿಕವಾಗಿ ಏನಾದರೂ ಬರ್ಬೋದು, ವೈಯಕ್ತಿಕವಾಗಿ ಯಾರೂ ಮುಟ್ಟಕ್ಕಾಗಲ್ಲ. ಆದರೆ ಸರ್ಕಾರಿ ವಿಚಾರ ಅಥವಾ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಒಂದು ಸಾರ್ವಜನಿಕವಾಗಿ ಏನಾಗುತ್ತೆ ಅದು ಕನ್ನಡ ಕಡ್ಡಾಯ ಇರಬೇಕು. ಈಗ ನೀವು ಬೇರೆ ಭಾಷೆ, ಬೇರೆ ಇದಕ್ಕೆ ಹೋಗಿ, ಈಗ ತಮಿಳ್ನಾಡಿಗೆ ಹೋಗಿ, ಅವ್ರ ಭಾಷೆ ಬಿಟ್ಟು ಬೇರೆ ಬೋರ್ಡ್ ಹಾಕಲ್ಲ. ಆಂಧ್ರಕ್ಕೆ ಹೋಗಿ ಅವ್ರ ಭಾಷೆ ಬಿಟ್ಟು ಬೇರೆ ಬೋರ್ಡ್ ಹಾಕಲ್ಲ. ಅವ್ರಿಗೆ ಅರ್ಥ ಆಗಲಿ ಅಂತ ಬೇಕಾದ್ರೆ ಒಂದು ಚೂರು ಇಂಗ್ಲೀಷಲ್ಲಿ ಹಾಕ್ತಾರೆ. ಬೇರೆ ಭಾಷೆಗಳಿಗೆ ಅವರು ಅಷ್ಟು ಏನು ಮನ್ನಣೆ ಕೊಡಲ್ಲ. ಇಲ್ಲಿ ಯಾಕೆ ಆ ಥರ ಆಗ್ತಿದೆ ಅಂದರೆ, ಜನರು ಜಾಸ್ತಿ ಇದ್ದಾರೆ ಅಂತ ಬಂದ್ಬಿಟ್ಟು ನಮ್ಮ ಭಾಷೆ, ನಮ್ಮ ನೆಲದ ಭಾಷೆನ ಬಿಟ್ಕೊಡಕ್ಕಾಗತ್ತಾ? ಅದು ಮಾಡ್ತಿರೋಂಥ ರಾಜಕೀಯ ವ್ಯಕ್ತಿಗಳು ಬಹಳ ದೊಡ್ಡ ತಪ್ಪು. ಕನ್ನಡ ಸ್ವಲ್ಪ ಇವಾಗ ಹಿಂದುಳಿಯಕ್ಕೆ ಏನ್ ಜನರಲ್ಲಿ ಕೊರತೆ ಉಂಟಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ಅದೇ ಹೇಳಿದ್ನಲ್ಲ, ಬಳಕೆ ಕಮ್ಮಿ ಆಗ್ತಿದೆ, ಇನ್ನೇನು ಹಿಂದೆ. ಕನ್ನಡ ಯಾವತ್ತೂ ಹಿಂದುಳಿಯಕ್ಕೆ ಸಾಧ್ಯ ಇಲ್ಲ, ಆದರೆ ಅದರ ಬಳಕೆ ಕಮ್ಮಿ ಆದಾಗ ಅವು ನಿಧಾನವಾಗಿ ಹಿಂದೆ ಹೋಗುತ್ತೆ. ಕನ್ನಡ ಸಮೃದ್ಧವಾದ ಶ್ರೀಮಂತ ಭಾಷೆ. ನೀವು ಅದರಲ್ಲಿ ನೀವೊಂದು ಕವಿತೆ ಬರಿತೀನಿ ಅಂದ್ಕೊಳ್ಳಿ ಒಂದು ಕನ್ನಡದಲ್ಲಿ, ಅಲ್ಲಿ ಕೊಡುವಷ್ಟು ನಿಮಗೆ ಸ್ವಾರಸ್ಯ, ಆ ಒಂದು ಭಾವನೆಗಳನ್ನ ನೀವು ಬೇರೆ ಭಾಷೆಗಳಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸ್ವಚ್ಛವಾಗಿ ಪರಿಶುದ್ಧವಾದ ಭಾಷೆ ಕನ್ನಡ, ಆದರೆ ಅದರ ಬಳಕೆ ಅಷ್ಟಾಗಿಲ್ಲ. ಹಾಗಾಗಿ ಕನ್ನಡ ಅನ್ನೋದು ಎಲ್ಲರೂ ತಿಳ್ಕೊತಾರೆ, ಕನ್ನಡ ಹಿಂದೆ ಹೋಗಿದೆ, ಹಿಂದೆ ಹೋಗ್ತಾ ಇದೆ ಅಂತ. ಕನ್ನಡ ಹಿಂದೆ ಹೋಗ್ತಿಲ್ಲ, ಕನ್ನಡ ಬಳಸೋರ ಸಂಖ್ಯೆ ಹಿಂದೆ ಹೋಗ್ತಾ ಇದೆ.